ಸಂಪಿಗೆ ವ್ಲಾಗ್ಗೆ ಸ್ವಾಗತ. ನಾನು ಪ್ರದೀಪ. ನಮ್ಮಲ್ಲಿ ಅನೇಕ ಮಹಿಳೆಯರು ಮತ್ತು ಪುರುಷರು ತಮ್ಮ ಹೊಟ್ಟೆ ಅಥವಾ ತೊಡೆಯ ಭಾಗದಲ್ಲಿ ತೋಳುಗಳಲ್ಲಿ ಸ್ಟ್ರೆಚ್ ಮಾರ್ಕ್ ಅನ್ನ ಹೊಂದಿರ್ತಾರೆ. ಅದರಲ್ಲೂ ಮಗುವಿಗೆ ಜನ್ಮ ನೀಡಿರುವ ಮಹಿಳೆಯರಲ್ಲಿ ಈ ಸ್ಟ್ರೆಚ್ ಮಾರ್ಕ್ ಸಮಸ್ಯೆ ಸಾಮಾನ್ಯವಾಗಿರುತ್ತದೆ. ಈ ಕಾರಣದಿಂದಾಗಿ ಕೆಲವು ಮಹಿಳೆಯರು ಶಾರ್ಟ್ಸ್ ಅಥವಾ ಕ್ರಾಪ್ ಟಾಪ್ಸ್ ಅನ್ನ ಧರಿಸೋದಕ್ಕೆ ಹಿಂಜರಿತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಸ್ಟ್ರೆಚ್ ಮಾರ್ಕ್ ಅನ್ನ ಗುರುತುಗಳನ್ನು ತೆಗೆದು ಹಾಕೋದಕ್ಕೆ ಇಲ್ಲಿದೆ ಕೆಲವೊಂದು ಮನೆಮದ್ದು. ಮೊದಲನೆಯದಾಗಿ ಆಯಿಲ್ ಮಸಾಜ್. ಸೊಂಟ ಅಥವಾ ಗಾಯದ ಪ್ರದೇಶವನ್ನ ನಿಯಮಿತವಾಗಿ ಎಣ್ಣೆಯಿಂದ ಮಸಾಜ್ ಮಾಡುವ ಮೂಲಕ ಸ್ಟ್ರೆಚ್ ಮಾರ್ಕ್ ಅನ್ನ ಕಡಿಮೆ ಮಾಡಬಹುದು. ಇದಕ್ಕಾಗಿ ನೀವು ಆಲಿವ್, ಬಾದಾಮಿ ಮತ್ತು ತೆಂಗಿನ ಎಣ್ಣೆಯನ್ನ ಬಳಸಬಹುದು. ಇದಲ್ಲದೆ ನೀವು ಕಾಸ್ಟರ್ ಆಯಿಲ್ ಅನ್ನು ಸಹ ಬಳಸಿ ಸ್ಟ್ರೆಚ್ ಮಾರ್ಕ್ ಪ್ರದೇಶವನ್ನ ಮಸಾಜ್ ಮಾಡಬಹುದು. ಕ್ರಮೇಣ ಈ ಗುರುತುಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಎರಡನೇದು ಆಲೂಗಡ್ಡೆ ರಸ. ಮುಖದ ಕಲೆಗಳನ್ನು ಕಡಿಮೆ ಮಾಡಲು ನೀವು ಆಲೂಗಡ್ಡೆಯನ್ನು ಬಳಸಬಹುದು. ಈ ರಸವು ಸ್ಟ್ರೆಚ್ ಮಾರ್ಕ್ಸ್ ಅನ್ನು ಕಡಿಮೆ ಮಾಡೋದಕ್ಕೆ ಪ್ರಯೋಜನಕಾರಿಯಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಒಂದು ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದನ್ನ ಪೇಸ್ಟ್ ಮಾಡಬೇಕು. ಈಗ ನೀವು ನಿಮ್ಮ ಸ್ಟ್ರೆಚ್ ಮಾರ್ಕ್ ಇರುವ ಪ್ರದೇಶದಲ್ಲಿ ಹಚ್ಚಬೇಕು. ಇನ್ನು ಮೂರನೇದು ಅಲೋವೆರಾ ರಸ. ಅಲೋವೆರಾ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದು ಚರ್ಮವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಸ್ಟ್ರೆಚ್ ಮಾರ್ಕ್ಗಳಿಗಾಗಿ ಅಲೋವೆರಾನ ಬಳಸೋದು ಪ್ರಯೋಜನಕಾರಿಯಾಗಿದೆ. ಇದಕ್ಕೆ ತೆಂಗಿನ ಎಣ್ಣೆ ಬೆರೆಸಿದರೆ ಅದರ ಪ್ರಯೋಜನಗಳು ಇನ್ನಷ್ಟು ಹೆಚ್ಚುತ್ತದೆ. ನೀವು ಎರಡನ್ನೂ ಒಂದು ಬಟ್ಟಲಿನಲ್ಲಿ ಬೆರೆಸಿ ಪ್ರತಿದಿನ ಸ್ಟ್ರೆಚ್ ಮಾರ್ಕ್ಗಳಿರುವ ಜಾಗಕ್ಕೆ ಹಚ್ಚಬೇಕು. ಇದನ್ನ ಮಾಡಿ ನೋಡಿ, ಕಾಲಕ್ರಮೇಣ ನಿಮ್ಮ ದೇಹದಲ್ಲಿರುವ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದರೆ ಅವರನ್ನು ಈ ದುಶ್ಚಟದಿಂದ ಹೊರತರಬೇಕು ಅಂತ ನಿಮಗೆ ಅನಿಸಿದ್ರೆ ನಮ್ಮ ಯುವರಕ್ಷಾ ಸಂಸ್ಥೆ ಬೆಂಗಳೂರು ಇಲ್ಲಿ ಸಂಪರ್ಕಿಸಿ. ನಮ್ಮಲ್ಲಿ ಕೌನ್ಸಿಲಿಂಗ್ ಹಾಗೂ ಪುನರ್ವಸತಿ ಕೇಂದ್ರದ ಸೌಲಭ್ಯವಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.